ಜೆಪಿ ನಗರದಲ್ಲಿ 93 hectares ಆಫ್ ಫಾರೆಸ್ಟ್ ಲ್ಯಾಂಡ್ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಇಟ್ಸ್ ಲೈಕ್ ಅ ಹಿಡನ್ ಜೆಮ್ ಅಂತ ಹೇಳ್ಬೋದು. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಬೆಂಗಳೂರು ಒಳಗಡೆ ಒಂದು ಕಾಡಿಗೆ ಬಂದಿದ್ದೀನಿ. ನೀವೆಲ್ಲ ಅನ್ಕೊಳ್ತಿರ್ತೀರಾ ಬೆಂಗಳೂರು ಒಳಗಡೆ ಕಾಡ್ ಎಲ್ಲಿದೆ, ಇಲ್ಲೆಲ್ಲ ಬರೀ ಕಾಂಕ್ರೀಟ್ ಕಾಡು, ಇಲ್ಲಿ ಒಳಗಡೆ ಕಾಡಲ್ಲಿ ಬರುತ್ತೆ ಅಂತ. ಬಟ್ ಬಹಳಷ್ಟು ಜನರಿಗೆ ಗೊತ್ತಿಲ್ಲ, ಬೆಂಗಳೂರಿನ ದಕ್ಷಿಣ ಭಾಗದ ಹೃದಯ ಭಾಗ ಅಂದ್ರೆ ಜೆಪಿ ನಗರದಲ್ಲಿ ಒಂದು ರಿಸರ್ವ್ ಫಾರೆಸ್ಟ್ ಇದೆ. ಅದರ ಹೆಸರು ದೊರೆಸಾನಿಪಾಳ್ಯ ಫಾರೆಸ್ಟ್ ಅಂತ. ಈ ಕಾಡಿನ ಬಗ್ಗೆ ಮತ್ತೆ ಬೆಂಗಳೂರಿನ ಕಾಡುಗಳ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ. ಪಾಳ್ಯದಲ್ಲಿ ಅರೌಂಡ್ 93 hectares ಆಫ್ ಫಾರೆಸ್ಟ್ ಲ್ಯಾಂಡ್ ಇದೆ. ಸೊ 100 years ಬ್ಯಾಕ್ ಈ ಫಾರೆಸ್ಟ್ ಲ್ಯಾಂಡ್ ಬನ್ನೇರ್ಘಟ್ಟಗೆ ಕನೆಕ್ಷನ್ ಇತ್ತಂತ ಹೇಳ್ತಾರೆ. ಈಗ ಅರ್ಬನೈಸೇಷನ್ ಇಂದ ಎಲ್ಲಾ ಕಡೆ ಫಾರೆಸ್ಟ್ ನಾವು ಕಳ್ಕೊಂಡಿದ್ದೇವೆ. ಬ್ಯಾಂಗ್ಳೂರಲ್ಲಿ 28% ಇದ್ದ ಫಾರೆಸ್ಟ್ ಕವರ್ ಈಗ ಬರೀ 1% ಆಗಿದೆ. ಅದ್ ಬೇರೆ ಪ್ಯಾಚಸ್ ಫ್ರಾಗ್ಮೆಂಟ್ಸ್ ಅಲ್ಲಿ ಇದೆ. ಸೊ ಸೌತ್ ಬ್ಯಾಂಗ್ಳೂರಲ್ಲಿ ನೋಡೋದಾದ್ರೆ ತುರಳ್ಳಿ ಫಾರೆಸ್ಟ್ ಇದೆ. ಟುವರ್ಡ್ಸ್ ಬನ್ನೇರ್ಘಟ್ಟ ಹೋಗೋದಾದ್ರೆ ನಿಮ್ಗೆ ಕಲ್ಕೆರೆ ಸ್ಟೇಟ್ ಫಾರೆಸ್ಟ್ ಬರುತ್ತೆ. ಅಂಡ್ ಜೆಪಿ ನಗರದಲ್ಲಿ 93 hectares ಆಫ್ ಫಾರೆಸ್ಟ್ ಲ್ಯಾಂಡ್ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಇಟ್ಸ್ ಲೈಕ್ ಅ ಹಿಡನ್ ಜೆಮ್ ಅಂತ ಹೇಳ್ಬೋದು. ಸೊ ಈ ಸ್ಪೇಸ್ ಇಂದ ನಮ್ಮ ಈ ಸುತ್ತಮುತ್ತ ಜೆಪಿ ನಗರ ಎಸ್ಪೆಷಲಿ ಏರಿಯಾದಲ್ಲಿ ತುಂಬಾ ಈ ಆಕ್ಸಿಜನ್ ಸಪ್ಲೈ ಅಂತ ಹೇಳ್ತೇವಲ್ಲ, ಇಟ್ಸ್ ಲೈಕ್ ಲಂಗ್ಸ್ ಆಫ್ ಜೆಪಿ ನಗರ್ ಅಂತ ಕರಿಬಹುದು. ಬಟ್ ಸ್ಟಿಲ್ ವಿ ಫೇಸ್ ಲಾಟ್ಸ್ ಆಫ್ ಪ್ರಾಬ್ಲಮ್ ಇಲ್ಲಿ. ಮೇನ್ಲಿ ಇಲ್ಲಿ ಸುತ್ತಮುತ್ತಲಿನ ಮನೆಯವರಿಂದಾಗ್ಲಿ ಇಲ್ಲ ಜನಗಳಿಂದಾಗ್ಲಿ ಮೇನ್ ಆಗಿ ಪ್ಲಾಸ್ಟಿಕ್ ವೇಸ್ಟ್ ನಮ್ ಕಾಡಿಗೆ ಬರ್ತಾ ಇದೆ. ಸೊ ಇಲ್ಲಿ ನಾವು ಎಷ್ಟೇ ಪ್ಲಾಗಿಂಗ್ ಮಾಡಿದ್ರು ಕೂಡ ಆಲ್ಮೋಸ್ಟ್ ವಿ ಹ್ಯಾವ್ ರಿಮೂವ್ಡ್ ಅರೌಂಡ್ 3000 to 4000 kgs ಆಫ್ ಪ್ಲಾಸ್ಟಿಕ್ಸ್ ಫ್ರಮ್ ದಿಸ್ ಫಾರೆಸ್ಟ್ ಇನ್ ದಿಸ್ ಪಾಸ್ಟ್ 4 years. ಸೊ ಆದ್ರೂ ಕೂಡ ಇನ್ನೂ ಹೆಚ್ಚಾಗ್ತಾ ಇದೆ. ನಾವು ಎಷ್ಟೇ ಎಜುಕೇಟ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು ಕೂಡ ಜನರಿಗೆ ಸಿವಿಕ್ ಸೆನ್ಸ್ ಅನ್ನೋದೇ ಬರ್ತಾ ಇಲ್ಲ. ದೇ ಜಸ್ಟ್ think that this is a dumping ground. They don't realize the importance of this particular place.